ಹಲೋ ಗೈಸ್, ಕರ್ನಾಟಕ ಜನತೆಗೆಲ್ಲ ಈ ನಿಮ್ಮ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ಯಾಂಪಿನ್ ಕರ್ನಾಟಕ. ಏನು ಕ್ಯಾಂಪಿನ್ ಕರ್ನಾಟಕದಲ್ಲಿ ವೀಡಿಯೋಗಳು ಬರ್ತಿಲ್ಲ, ಬ್ಲಾಗ್ಸ್ ಬರ್ತಿಲ್ಲ ಅಂತ ಯಾರು ಡಿಸಪಾಯಿಂಟ್ ಆಗಬೇಡಿ. ಸೊ ವೀಡಿಯೋ ಮಾಡೋಕ್ಕೆ ಏನೇನೋ ಒಂದು ಆ್ಯಕ್ಸರೀಸ್ ಬೇಕೋ ಅದನ್ನ ತೊಗೊಳೋ ಸ್ಟ್ರಗಲ್ಸಲ್ಲಿ ನಾನು ಆಲ್ರೆಡಿ ಅದಕ್ಕೇನು ಬೇಕೋ ಅದಕ್ಕೆ ತೊಗೊಳ್ಳೋ ಸ್ಟ್ರಗಲ್ಸ್ನ ಆಲ್ರೆಡಿ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಅನ್ನೋದಕ್ಕಿಂತ ಒಂದು ಕಂಟೆಂಟ್ ಅನ್ನೋದಕ್ಕಿಂತ ಅದಕ್ಕೆ ಒಂದು ಪ್ರಾಪರ್ ಕಂಟೆಂಟ್ ಮಾಡೋಕ್ಕೆ ಒಂದು ಪ್ರಾಪರ್ ಆ್ಯಕ್ಸರೀಸ್ ಏನು ಬೇಕೋ ಅದು ಮೇಜರಾಗಿ ಒಂದು ಸೆಟಪ್ ಮಾಡ್ಕೋಬೇಕಂತ ನಾನು ಆ್ಯಕ್ಸರೀಸ್ ಬೈ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ. ಬಟ್ ಒಂದು ಸರಿ ಆ್ಯಕ್ಸರೀಸ್ ನಾನು ಬೈ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಏನಿದೆಯೋ ವೀಡಿಯೋಸ್ ನಾನು ಬಿಡ್ತಾ ಇರ್ತೀನಿ. ಸೊ ಕಂಟೆಂಟ್ ಬಂದ್ಬಿಟ್ಟು ಏನಂದರೆ ಆ್ಯಕ್ಚುಲಿ ಕ್ಯಾಂಪಿನ್ ಕರ್ನಾಟಕ ಏನಂದರೆ ಫಸ್ಟು ಅದರ ಬಗ್ಗೆ ನಾನು ಇವಾಗ ಒಂದು ಕಂಟೆಂಟ್ ಬಗ್ಗೆ ಒಂದು ಪ್ಲೇಸ್ ಬಗ್ಗೆ ನಾನು ಅದನ್ನು ಸರ್ಚ್ ಮಾಡಿ ಆ ಪ್ಲೇಸ್ ಹೆಂಗೆ ಹುಟ್ಟಿತು, ಹೇಗಾಯಿತು ಅಂತ ತಿಳ್ಕೊಂಡು ಆ್ಯಂಡ್ ಕರ್ನಾಟಕದಲ್ಲಿ ಹಿಡನ್ ಜಾಗಸ್ಗೆ ಹೋಗಿ ಅಲ್ಲಿನ ಲೈಫ್ ಹೆಂಗಿರುತ್ತೆ, ಅಲ್ಲಿನ ಜನಗಳ ಲೈಫ್ ಹೆಂಗಿರುತ್ತೆ, ಅವ್ರ ಫೆಸಿಲಿಟೀಸ್ ಹೆಂಗಿರುತ್ತೆ, ಲೈಕ್ ಹಾಸ್ಪಿಟಲ್ದೇ ಆಗಲಿ, ಎಜುಕೇಷನ್ದೇ ಆಗಲಿ, ಲೈಕ್ ಅವ್ರದ್ದು ಒಂದು ರೇಷನ್ದೇ ಆಗಲಿ, ಲೈಕ್ ಅವ್ರ ಲಿವಿಂಗ್ ಸ್ಟೈಲ್ ಏನಿರುತ್ತೋ ಅವ್ರದ್ದೊಂದು ಆ ಕಡೆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ತಿಳ್ಕೊಂಡು ಆ್ಯಂಡ್ ಅದೆಲ್ಲ ನಿಮ್ಗೆ ತೋರಿಸ್ಕೊಡೋಣ ಅಂತ. ಆಮೇಲೆ ಆ್ಯಕ್ಚುಲಿ ಅಲ್ಲಿನ ಲೈಫ್ ನಾನು ಹೆಂಗಿದೆ ಅಂತ ನಾನು ಆ ವಾತಾವರಣ ಲೈಕ್ ನೇಚರು ಅಲ್ಲಿ ಏನೇನಿದೆಯೋ ಏನಿಲ್ಲ, ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಆದರೆ ಹೆಂಗೆ ಒಂದು ಮನುಷ್ಯನ ಜೀವ ಉಳಿಸ್ಕೊಳಕ್ಕಾಗುತ್ತೋ ಆಗಲ್ವೋ ಅಂತ ತೋರಿಸ್ಕೊಡ್ತೀನಿ. ಸೊ ಅದೇ ರೀತಿ ಅಲ್ಲೆಲ್ಲ ಹೋಗಿ ಗಿಡ್ಕೊಂಡು ಅದೆಲ್ಲ ಮಾಡಿದ್ಮೇಲೆ ಜನಗಳ ಕಷ್ಟಗಳು ನಿಮಗೆಲ್ಲ ತಿಳಿಸ್ಕೊಟ್ಮೇಲೆ ಅಂದರೆ ಏನು ಗೊತ್ತಾ ಗೈಸ್, ಇವಾಗ ನಾವೇ ನಮ್ಮ ಲೈಫ್ ಕಷ್ಟ ಅಂದ್ಕೊತೀವಿ, ಬಟ್ ಸುಳ್ಳು ಅದು. ಬಟ್ ನಮಗಿಂತ ತುಂಬ ಪವರ್ಟಿ ಲೈಫ್ ಲೀಡ್ ಮಾಡೋ ಜನಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಯಾಕಂದರೆ ನಾವು ನಮ್ಮ ಶೆಡ್ಯೂಲಲ್ಲೇ ಬ್ಯುಸಿಗಿರ್ತೀವಿ, ನಮ್ಮ ಕಮಿಟ್ಮೆಂಟ್ಸಲ್ಲೇ ಫಸ್ಟ್ ನಮ್ಮದು ಅನ್ನೋ ಸ್ವಾರ್ಥದಲ್ಲಿ ನಾವು ಬದುಕ್ತಿರ್ತೀವಿ. ಸೊ ಅದರಿಂದ ಜನಗಳದ್ದೇನು ಹೆಂಗೆ ಏನು ಅಂತ ತಿಳ್ಕೊಳ್ಳೋ ಅಂಥ ಒಂದು ಶ್ರಮ ನಾನು ಪಡ್ತೀನಿ. ಸೊ ನಾನು ಪಡೋ ಶ್ರಮ ಅದು ನಿಮ್ಮವರೆಗೂ ತಲುಪಿಸ್ಬೇಕಂತ ಒಂದು ಕ್ಯಾಂಪಿನ್ ಕರ್ನಾಟಕ ಅಂತ. ಸೊ ಅಲ್ಲೆಲ್ಲ ಹೋಗಿ ನಾನು ಅವ್ರ ಜನಗಳ ಪರಿಸ್ಥಿತಿ ಎಲ್ಲ ತಿಳ್ಕೊಂಡು ಐಡನ್ ಪ್ಲೇಸ್ ವ್ಯೂ ಹೆಂಗಿದೆ, ಆ ಪ್ಲೇಸಸ್ ಹೆಂಗಿದೆ, ಅಟ್ಮಾಸ್ಫಿಯರ್ ಹೆಂಗಿದೆ, ನೇಚರ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ಕೊಟ್ಟು ಆಮೇಲೆ ನಾನೇ ಅಲ್ಲಿ 1 ದಿನ ಇಲ್ಲ 2 ದಿನ ಕ್ಯಾಂಪ್ ಮಾಡಿ ಕ್ಯಾಂಪಿನ್ ಲೈಫ್ ಹೆಂಗಿದೆ ಅಂತ ಇನ್ ಕೇಸ್ ಹೇಳ್ತಾರಲ್ವ ದೆವ್ವಗಳು ಪ್ರಾಣಿಗಳು ಅಂತ, ಸರಿ ಅದು ನೋಡೋಣ, ಏನೋ ಮಾಡ್ತಿದ್ದೀವಿ ಅಂದರೆ ಒಂದು ರಿಸ್ಕ್ ತೊಗೊಂಡು ಮಾಡೋಣ ಅಂತ ಒಂದು ಆಸೆ ಗೈಸ್. ಸೊ ಕ್ಯಾಂಪ್ ಮಾಡೋ ವಿಚಾರ, ಕ್ಯಾಂಪ್ ಹೆಂಗೆ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಆ ಕ್ಯಾಂಪಲ್ಲಿ ನನ್ನ ಕಾನ್ಸೆಪ್ಟ್ ಬಂದುಬಿಟ್ಟು ಮೇಯ್ನ್ ಕಾನ್ಸೆಪ್ಟ್ ಏನಂದರೆ, ಸೊ ನಾನು ಮನೆ ಹತ್ರದಿಂದ ಗಾಡಿ ಹೆಂಗೆ ಸ್ಟಾರ್ಟ್ ಮಾಡಿ ನಾನು ಟ್ರಾವೆಲ್ ಮಾಡ್ತೀನೋ, ಲೈಕ್ ನಾನು ಹೋಗೋ ರೋಡೇ ಆಗಲಿ, ನಾನು ಹೋಗೋ ಪ್ಲೇಸ್ ಆಗಲಿ, ಆ ಪ್ಲೇಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನು ಮತ್ತು ನಾನು ಹೋಗೋ ಜಾಗದ ಬಗ್ಗೆ ಫುಲ್ ಇನ್ಫಾರ್ಮೇಷನು, ನಾನು ಸ್ಟೇ ಆಗೋದ ಬಗ್ಗೆ, ಬಟ್ ನಾನು ಹೆಂಗೆ ಸ್ಟೇ ಮಾಡ್ತೀನಿ, ನಾನು ಯಾವ ರೀತಿ ಸ್ಟೇ ಮಾಡ್ತೀನಿ, ನನಗೆ ಬೇಕಾಗಿರೋಂಥ ಊಟ ನಾನು ಯಾವ ಥರ ಕುಕ್ ಮಾಡ್ಕೊತೀನಿ ಆ ಕ್ಯಾಂಪಲ್ಲಿ, ಬಟ್ ಕುಕ್ ಮಾಡ್ಕೊಂಡು ಆ ನೈಟ್ ವಿಷನ್ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಅದೆಲ್ಲ ತೋರಿಸ್ಕೊಡೋದೇ ನಿಮಗೆ ಕ್ಯಾಂಪಿನ್ ಕರ್ನಾಟಕ. ಸೊ ಇಲ್ಲಿ ಹೇಳೋಕ್ಕೆ ಹೆಂಗೋ ಹೇಳ್ಬೋದು, ಬಟ್ ಅದು ಮಾಡೋದಂತ ಇದೆಯಲ್ಲ, ಬಟ್ ಆ್ಯಕ್ಚುಲಿ ನಿಮ್ಗೆ ಕೇಳೋ ಕಾನ್ಸೆಪ್ಟ್ ಇದೆಲ್ಲ ಮಾಡೋದೇ ಅಂದ್ಕೊಂಡಿರ್ಬೋದು, ಬಟ್ ಆ್ಯಕ್ಚುಲಿ ಅದೆಲ್ಲ ನನ್ನ ಮೈಂಡ್ ಸೆಟ್ಟಿಲ್ಲರೋ ಪ್ರಾಪರಾಗಿ ಅದು ನನಗೆ ಇಲ್ಲಿ ವೀಡಿಯೋದಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಏನು ರನ್ ಆಗ್ತಿದೆ ಅದು ಇಲ್ಲಿ ವೀಡಿಯೋದಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ. ಸೊ ಅದರಿಂದನೇ ನಿಮಗೇನಿದೆಯೋ ಅದು ಡೈರೆಕ್ಟಾಗಿ ತೋರಿಸ್ಕೊಡ್ಬೇಕಂತ ಆಸೆ ಇದೆ. ಸೊ ಅದರಿಂದ ನನಗೆ ಗೊತ್ತಿರೋ ಥರ ಮೇ ಬಿ ಈ ನೆಕ್ಸ್ಟ್ ಮಂತ್ ಅಂದರೆ ಅಕ್ಟೋಬರ್ 1 ನನ್ನ ಕೆಲಸದಲ್ಲಿ, ನಾನು ವ್ಲಾಗ್ ಮಾಡೋ ಕೆಲಸದಲ್ಲಿ ನಾನು 100% ನಾನು ಬ್ಯುಸಿ ಆಗ್ತೀನಿ. ಸೊ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಕಮಿಟ್ಮೆಂಟ್ಗಳಿಂದ ಸ್ವಲ್ಪ ಆ್ಯಕ್ಸರೀಸ್ ಬೈ ಮಾಡೋಕ್ಕೆ ಸ್ವಲ್ಪ ಸ್ಟ್ರಗಲ್ ಬೀಳ್ತಾ ಇದ್ದೀನಿ. ಸೊ ಅತಿ ಶೀಘ್ರದಲ್ಲಿ ನಾನು ಆ್ಯಕ್ಸರೀಸ್ ಕೂಡ ಆ್ಯಕ್ಸರೀಸ್ ಅಂದರೆ ಏನಿಲ್ಲ ಗೈಸ್, ಫಾರ್ ಎಕ್ಸಾಂಪಲ್ಲು Insta360 S2 Pro ತೊಗೋಬೇಕಂತ ಇದ್ದೀನಿ, ಆ್ಯಂಡ್ ಒಂದು ಡ್ರೋನ್ ಪರ್ಚೇಸ್ ಮಾಡಬೇಕಂತ ಇದ್ದೀನಿ, ಆ್ಯಂಡ್ ಸ್ವಲ್ಪ ನನ್ನ ಬೈಕಿಗೆ ಸ್ವಲ್ಪ ಅಡ್ವೆಂಚರ್ ಕಿಟ್ ಹಾಕ್ಸ್ಬೇಕಂತಿದ್ದೀನಿ. ಲೈಕ್ ನಾನು ಹೋಗೋ ಜಾಗಕ್ಕೆಲ್ಲ ನನಗೆ ಸ್ವಲ್ಪ ಆ್ಯಕ್ಸರೀಸ್ ಬೇಕಾಗತ್ತಲ್ವ. ಸೊ ಅದನ್ನೆಲ್ಲ ಕ್ಯಾರಿ ಮಾಡೋಕ್ಕೆ ಮೇ ಬಿ ನನ್ನ ಜೊತೆ ಟ್ರಾವೆಲಿಂಗಲ್ಲಿ ಮಾಡೋಕ್ಕೆ ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ಪಾಪ ಬಿಸಿ ಶೆಡ್ಯೂಲಲ್ಲಿ ಇದ್ದಾರೆ. ಸೊ ಅದರಿಂದ ನಾನು ಟ್ರಾವೆಲ್ ಮಾಡೋದಂತ ನನ್ನ ಸೋಲೋ ರೈಡರ್ ಆಗಿ ನಾನು ಟ್ರಾವೆಲ್ ಮಾಡ್ತೀನಿ. ಗೊತ್ತಿಲ್ಲ, ಮೇ ಬಿ ಅಲ್ಲಿ ರಿಸ್ಕ್ ಅನ್ನೋದಕ್ಕಿಂತ ಅಲ್ಲಿ ಏನಾಗುತ್ತೆ ಏನಂತ ನನಗೆ ಪ್ರಾಮಿಸ್ ಆಗಿ ಗೊತ್ತಿಲ್ಲ. ಬೇಬಿ ನೆನ್ನೆ ಏನಾಗುತ್ತೋ ಗೊತ್ತಿರುತ್ತೆ, ಇವತ್ತೇನಾಗಿರುತ್ತೋ ಗೊತ್ತೇ, ಬಟ್ ನಾಳೆ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ಯಾಕಂದರೆ ಅದು ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದರಿಂದ ಇದನ್ನು ನಾನು ಮಾಡಿದ್ರೆ ಒಬ್ಬನೇ ಮಾಡಬೇಕು, ನನ್ನ ಕೈ ನಂಬ್ಕೊಂಡು ನಾನು ಮಾಡಬೇಕಂತ ಒಂದು ಡೇರಲ್ಲಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಕ್ಯಾಂಪಿನ್ ಕರ್ನಾಟಕ ಅನ್ನೋದು ಮಾತ್ರ ತುಂಬ ಅದು ಆ್ಯಕ್ಚುಲಿ ಇದು ಕೇಳೋಕ್ಕೆ ಹೋದರೆ ಇವಾಗ ಸ್ವಲ್ಪ ಏನೋ ಇದು ನಾರ್ಮಲ್ ಅಂತ ಅನಿಸ್ಬೋದು. ಹೋಗ್ತಾ ನೀವು ನನ್ನ ವೀಡಿಯೋ ಎಂಜಾಯ್ ಮಾಡ್ತೀರಾ ಅಂತ ತುಂಬ ಪರ್ಸ್ನಲ್ಲಾಗಿ ಹೋಪ್ ಇಟ್ಕೊಂಡಿದ್ದೀನಿ ಗೈಸ್. ಯಾಕಂದರೆ ಏನಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ ಅಂದರೆ, ಸೊ ನಾನು ಫಸ್ಟ್ ದಿನ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾಗ ನನಗೆ ಕೇವಲ 1 ಸಬ್ಸ್ಕ್ರೈಬ್ಸ್ ಮಾತ್ರ ಅಷ್ಟೇ. ಸೊ ಅದಾದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಅದು 1 6 ಆಯಿತು, 6 8 ಆಯಿತು, 8 13 ಆಯಿತು, 13 23 ಆಗಿ ನಿಂತಿದೆ ಇವತ್ತು. ಸೊ ಕೆಲವೊಂದು ಶಾರ್ಟ್ಸ್ ಒಂದು 6 ಶಾರ್ಟ್ಸ್ ಬಿಟ್ಟಿದ್ದಕ್ಕೆ 23 ಸಬ್ಸ್ಕ್ರೈಬ್ಸ್ ಬಂದಿದೆ ಅಂದರೆ ಮೇ ಬಿ ನನಗೊಂದು ಹೋಪ್ ಬಂತು, ಓಕೆ
ನಾನು ಮಾಡೋಂಥ ಒಂದು ಕಂಟೆಂಟು ಲೈಕ್ ಮಾಡೋಂಥ ಜನಗಳು ನನ್ನ ಪ್ರೀತಿಸೋವಂಥವ್ರು ಕೆಲವ್ರು ಇದ್ದಾರೆ. ಮೇ ಬಿ ಇವಾಗ ಸದ್ಯಕ್ಕೆ 23 ಜನ ಇದ್ದಾರೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಜಾಸ್ತಿ ಇರ್ಬೋದು. ನಾನು ಹೇಳೋಕ್ಕಾಗಲ್ಲ ಗೈಸ್. ಅಂದರೆ ನಾನು ಹೆಂಗೆ ಅಂದರೆ ಮೇ ಬಿ ಮಿಲಿಯನ್ ಇಲ್ಲ, ಅದು ನಾನು ಮಾಡೋ ಕೆಲಸ ನಾನು ಮಾಡೋ ಕಂಟೆಂಟ್ ಕರೆಕ್ಟಾಗಿದ್ದರೆ ಮಿಲಿಯನ್ ಅದೆಲ್ಲ ಹೋಗ್ಬೋದು. ಬಟ್ ನಾವು ಮಾಡೋ ವಿಚಾರದಲ್ಲಿ ನಾವು ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ನಾವೊಂದು ಪ್ರೋಗ್ರೆಸ್ ಮೇಲೆ ಫೋಕಸ್ ಮಾಡಿದ್ರೆ 100% ಸಕ್ಸಸ್ ಅನ್ನೋದು ತಾನೇ ನಮ್ಮ ಹತ್ರ ಬರುತ್ತೆ. ಬಟ್ ಸ್ಟ್ರಗಲ್ ಅನ್ನೋದು ಮಾತ್ರ ಬಿಡ್ದಿರ ಮಾಡಿದ್ರೆ ಮಾತ್ರ ಅದಂತೂ 100%. ಲೈಕ್ ನೋಡಿ, ನಾನು ಮೇ ಬಿ ಇವತ್ತು 1 ಸಬ್ಸ್ಕ್ರೈಬ್ ಇದ್ದಾಗ ಬಿಡು ನನಗೆ ಇನ್ನಾರು ಸಬ್ಸ್ಕ್ರೈಬ್ ಬರೋಲ್ಲ, ಬೇಡ ಯೂಟ್ಯೂಬೆಲ್ಲ ಬೇಡ ನಮಗೆ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು 23 ಸಬ್ಸ್ಕ್ರೈಬ್ಸ್ ಆಗ್ತಿದ್ದಿಲ್ಲ ಗೈಸ್. ಆ್ಯಂಡ್ ಹೋಪ್ಫುಲಿ ನನ್ನ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಮೋಟಿವೇಟ್ ತುಂಬ ಮಾಡ್ತವ್ರೆ, ಸ್ವಲ್ಪ ನಗಾಡ್ತಾರೆ ಅಂದರೆ ಆ ಥರ ನಗಾಡ್ತಾರೆ ಅಂದರೆ ನಿನ್ನ ಕೈಲಿ ಆಗಲ್ಲ ಅಂತಲ್ಲ, ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ, ಎಲ್ಲ ಆಚೆ ಹೋದಾಗ ಮಾಡೋಣ ಹಂಗೆ ಹಿಂಗೆ ಅಂತ. ಸೊ ಏನಂದರೆ ಆಚೆ ಹೋಗಿ ಮಾಡೋದಕ್ಕಿಂತ ಒಂದು ಪ್ರಾಪರ್ ಕಾನ್ಸೆಪ್ಟ್, ಒಂದು ಪ್ರಾಪರ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಮಾತ್ರ. ಯಾಕೆಂದರೆ ಇವಾಗ ಡೈಲಿ ವ್ಲಾಗ್ಸ್ ಅನ್ನೋದಕ್ಕಿಂತ ಜನಗಳಿಗೆ ಅವ್ರಿಗೂ ಬೇಜಾರಾಗುತ್ತೆ ಡೈಲಿ ವ್ಲಾಗ್ಸ್. ಬಟ್ ನಾನು ಯಾವುದೋ ಒಂದು ಹಿಡನ್ ಪ್ಲೇಸ್ಗೆ ಹೋಗ್ಬಿಟ್ಟು ಆ ಪ್ಲೇಸ್ ನಿಮ್ಗೆ ಶೋ ಮಾಡೋದ್ರಿಂದ ನಮ್ಮ ಕರ್ನಾಟಕದ ಇಂಥ ಪ್ಲೇಸು ಇದೆಯಾ ಅಂತ ಒಂದು ಮೈಂಡ್ ಸೆಟ್ಟಿಗೆ ನಿಮ್ಗೆ ಆಗ್ತೀನಲ್ವ ಮೈಂಡಲ್ಲಿ, ಸೊ ಅವಾಗ ಚೆನ್ನಾಗಿರುತ್ತೆ ಅಂತ ಒಂದಿದು ಗೈಸ್. ಸೊ ಅದರಿಂದನೇ ನಾನು ಈ ಕ್ಯಾಂಪ್ ಇನ್ ಕರ್ನಾಟಕ ಮಾಡಬೇಕಂತ ತುಂಬ ಹೋಪ್ಫುಲ್ಲಾಗಿ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಬಟ್ ಹೇಳಿದ್ನಲ್ವ, ಆ ಆ್ಯಕ್ಸರೀಸ್ ಬೈ ಮಾಡಿದ ತಕ್ಷಣ ನಾನು ಅದು ಆ್ಯಕ್ಸರೀಸ್ ಬೈ ಮಾಡೋದು ಕೂಡ ನಿಮ್ಗೆ ಒಂದಿನ ಬ್ಲಾಗ್ ಮಾಡಿ ನೋಡಿಸ್ತೀನಿ. ಆ ಆ್ಯಕ್ಸರೀಸ್ ಬೈ ಮಾಡೋಕ್ಕೆ ನಾನು ಏನು ಸ್ಟ್ರಗಲ್ ಪಡ್ತಿದ್ದೀನಿ ಪರ್ಸ್ನಲಿ ಅಂದ್ಬಿಟ್ಟು ನಿಮ್ಗೆ ಆ ಸ್ಟ್ರಗಲ್ ಸಮೇತ ತೋರಿಸ್ತೀನಿ. ಬಟ್ ಆಮೇಲೆ ಅದು ನಿಮ್ಗೆ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಮ ವೀಡಿಯೋ ಮುಖಾಂತರ ವ್ಲಾಗ್ ಮುಖಾಂತರ